ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ. ಶಿವನ ಸ್ವರೂಪವಾದ ರುದ್ರಾಕ್ಷಿಯ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ. ರುದ್ರಾಕ್ಷವು ಒಂದು ಪವಿತ್ರ ಬೀಜವಾಗಿದ್ದು ಅದನ್ನು ಪಠಣ ಮಣಿಗಳಾಗಿ ಬಳಸಲಾಗುತ್ತದೆ ಅಥವಾ ರಕ್ಷಣೆಗಾಗಿ ಧರಿಸಲಾಗುತ್ತದೆ. ಅದು ಹೇಗೆ ಅಸ್ತಿತ್ವಕ್ಕೆ ಬಂತು ಅನ್ನೋದಕ್ಕೆ ಒಂದು ಸುದೀರ್ಘ ಇತಿಹಾಸವಿದೆ. ರುದ್ರಾಕ್ಷಿಯ ಪ್ರಾಮುಖ್ಯತೆಯನ್ನು ತಿಳಿಯಲು ನಾವು ಅದರ ಇತಿಹಾಸ ಮತ್ತು ಮೂಲದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ರುದ್ರಾಕ್ಷಿಯು ಶಿವನಿಗೆ ಪವಿತ್ರವಾದುದು. ಈ ಮಣಿಗಳನ್ನು ಸಾಮಾನ್ಯವಾಗಿ ಪೆಂಡೆಂಟ್ಗಳು ಮತ್ತು ಮಾಲೆಗಳಂತಹ ಆಭರಣಗಳಾಗಿ ವಿನ್ಯಾಸಗೊಳಿಸಲಾಗುತ್ತದೆ ಅಥವಾ ಪಟ್ಟಣ ಮಣಿಗಳಾಗಿ ಬಳಸಲಾಗುತ್ತದೆ. ಪ್ರಾಚೀನ ಕಾಲದಿಂದಲೂ ಜನರು ರುದ್ರಾಕ್ಷ ಮರಗಳನ್ನು ಪೂಜಿಸುತ್ತಾರೆ. ಹಲವಾರು ಹಿಂದೂ ಧರ್ಮಗ್ರಂಥಗಳು, ಶಿವಪುರಾಣ ಮತ್ತು ಶಾಸ್ತ್ರಗಳು ರುದ್ರಾಕ್ಷಿಯ ಮಹತ್ವವನ್ನು ತಿಳಿಸುತ್ತವೆ. ಪ್ರಾಚೀನ ಗ್ರಂಥಗಳ ಪ್ರಕಾರ ರುದ್ರಾಕ್ಷ ಮಣಿಗಳು ಆಧ್ಯಾತ್ಮಿಕ ಮತ್ತು ರೋಗಗಳನ್ನು ಗುಣಪಡಿಸುವ ಪ್ರಯೋಜನಗಳನ್ನು ತುಂಬಿವೆ. ಆಧ್ಯಾತ್ಮಿಕ ಅನ್ವೇಷಕರು, ಋಷಿಗಳು ಅಥವಾ ಮೋಕ್ಷ ಪಡೆಯಲು ಬಯಸುವ ಜನರು ಈ ಮಣಿಗಳನ್ನು ಧರಿಸುತ್ತಾರೆ. ಇನ್ನು ರುದ್ರಾಕ್ಷಿಯ ಇತಿಹಾಸದ ಪುಟಗಳನ್ನು ತಿರುವಿ ಹಾಕೋದಾದರೆ, ರುದ್ರಾಕ್ಷವು ರುದ್ರ ಮತ್ತು ಅಕ್ಷ ಎಂಬ ಎರಡು ಪದಗಳನ್ನು ಒಳಗೊಂಡಿದೆ. ರುದ್ರ ಶಿವನನ್ನು ಸೂಚಿಸುತ್ತದೆ ಮತ್ತು ಅಕ್ಷ ಎಂದರೆ ಕಣ್ಣೀರು. ಶಿವಪುರಾಣವು ರುದ್ರಾಕ್ಷಿ ಮಣಿಗಳು ಹೇಗೆ ಅಸ್ತಿತ್ವಕ್ಕೆ ಬಂದವು ಎನ್ನುವ ಕುರಿತು ಕಥೆಯನ್ನು ಹೊಂದಿದೆ. ತ್ರಿಪುರಾಸುರ ಎಂಬ ರಾಕ್ಷಸನು ಹಲವಾರು ವರ್ಷಗಳ ಕಾಲ ಧ್ಯಾನ ಮಾಡ್ತಾನೆ. ಆತನು ಬ್ರಹ್ಮನನ್ನು ಪ್ರಾರ್ಥಿಸುತ್ತಾನೆ. ಆತನ ಸಮರ್ಪಣೆಯಿಂದ ಪ್ರಭಾವಿತನಾದ ಬ್ರಹ್ಮನು ಅವನಿಗೆ ವರವನ್ನು ನೀಡ್ತಾನೆ. ತನ್ನ ಆಸೆಯನ್ನು ಪೂರೈಸಿಕೊಂಡ ನಂತರ ತ್ರಿಪುರಾಸುರನು ವಿನಯವನ್ನು ಮರೆತು ವಿನಾಶ ಮತ್ತು ಉಪದ್ರಗಳನ್ನು ಕೊಡಲು ಆರಂಭಿಸ್ತಾನೆ. ಅವನು ಅಸಮತೋಲನವನ್ನು ಸೃಷ್ಟಿಸಿ ಭೂಮಿ ಹಾಗೂ ಸ್ವರ್ಗದ ಮೇಲೆ ಅಸಮಾನವಾಗಿ ವಿನಾಶವನ್ನು ಉಂಟು ಮಾಡಲು ಆರಂಭಿಸ್ತಾನೆ. ರಾಕ್ಷಸನು ಮನುಕುಲಕ್ಕೆ ತೊಂದರೆಯನ್ನು ಕೊಡಲು ಉನ್ಮಾದವನ್ನು ಸೃಷ್ಟಿಸ್ತಾನೆ. ನಗರವನ್ನು ನಾಶ ಮಾಡಿ ಪ್ರಕೃತಿ ಹರಿಯವನ್ನು ಅಡ್ಡಪಡಿಸ್ತಾನೆ. ಅದಷ್ಟೇ ಅಲ್ಲದೆ ರಾಕ್ಷಸನು ದೇವತೆಗಳನ್ನು ಸ್ವರ್ಗದಿಂದ ಓಡಿಸಿ ಋಷಿಗಳ ಧ್ಯಾನವನ್ನು ಹಾಳು ಮಾಡ್ತಾನೆ. ಇವೆಲ್ಲವನ್ನ ನೋಡಿಯೂ ಕೂಡ ದೇವಾನುದೇವತೆಗಳು ಏನು ಮಾಡಲಾಗದೆ ಬ್ರಹ್ಮನ ಮೊರೆ ಹೋಗ್ತಾರೆ. ತ್ರಿಪುರಾಸುರನಿಗೆ ವರವನ್ನು ನೀಡಿದ ಬ್ರಹ್ಮ ಸಂದಿಗ್ಧ ಪರಿಸ್ಥಿತಿಗಳ ನಡುವೆ ಏನನ್ನೂ ಮಾಡಲಾಗಲಿಲ್ಲ. ಬ್ರಹ್ಮನು ದೇವತೆಗಳನ್ನು ಕುರಿತು ಶಿವನ ಬಳಿಗೆ ಹೋಗಲು ತಿಳಿಸ್ತಾನೆ. ಸಾವಿರಾರು ಏಕಾಗ್ರತೆಗಳ ನಂತರ ಶಿವ ದುಃಖದಿಂದ ಕಣ್ಣೀರು ಹಾಕಿದ. ನಂತರ ದಿವ್ಯ ತ್ರಿಮೂರ್ತಿಗಳು ತ್ರಿಪುರಾಸುರನನ್ನು ನಾಶ ಮಾಡಲು ಒಗ್ಗೂಡಿದ್ರು ಮತ್ತು ಅದರಲ್ಲಿ ಯಶಸ್ವಿಯಾಗ್ತಾರೆ. ಶಿವನು ಸುರಿಸಿದ ಕಣ್ಣೀರು ಭೂಮಿಯ ಮೇಲೆ ಬಿದ್ದು ಮೊದಲ ರುದ್ರಾಕ್ಷಿ ಮರವಾಯಿತು. ಶಿವನು ಮನುಕುಲಕ್ಕೆ ಸಹಾಯ ಮಾಡಲು ಈ ಮಣಿಗಳನ್ನು ರಚಿಸಿದ್ದಾನೆ ಎನ್ನಲಾಗುತ್ತದೆ. ಈ ಮಣಿಗಳು ಅತ್ಯಂತ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಬಹುದು ಮತ್ತು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಭಗವಾನ್ ಶಿವನು ಸಹ ಈ ಮಣಿಯನ್ನು ತನ್ನ ಕೂದಲು, ಭುಜಗಳು, ಸೊಂಟ, ತೋಳುಗಳು, ಮಣಿಕಟ್ಟುಗಳು ಮತ್ತು ಕುತ್ತಿಗೆಯಲ್ಲಿ ಧರಿಸಿದ್ದಾನೆ. ಇನ್ನು ರುದ್ರಾಕ್ಷಿ ಮಣಿಗಳ ಪ್ರಯೋಜನ ಏನು ಅಂತ ತಿಳಿಯೋದಾದರೆ, ರುದ್ರಾಕ್ಷಿಯು ವೇಲಾರು ಮರದ ಬೀಜವಾಗಿದ್ದು ಇದನ್ನು ಸಾಂಪ್ರದಾಯಿಕವಾಗಿ ಹಿಂದೂಗಳು ಮತ್ತು ಬೌದ್ಧರು ಪ್ರಾರ್ಥನಾ ಮಣಿಗಳಾಗಿ ಬಳಸುತ್ತಾರೆ. ರುದ್ರಾಕ್ಷಿ ಮಣಿಗಳು ಜ್ಞಾನ ಹಾಗೂ ವಿಮೋಚನೆಗಾಗಿ ಯೋಗಿಗಳು ಮತ್ತು ಋಷಿಮುನಿಗಳು ಧರಿಸುವ ಶಕ್ತಿಯ ದೈವಿಕ ಮಣಿಗಳು. ಇದು ಆತಂಕವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ರುದ್ರಾಕ್ಷಿ ಧರಿಸಿದವರಿಗೆ ಮಾನಸಿಕ ಶಾಂತಿ ದೊರೆಯುತ್ತದೆ. ರುದ್ರಾಕ್ಷಿಯನ್ನು ಯಾರು ಧರಿಸುತ್ತಾರೋ ಅವರ ಕ್ರಿಯೆಗಳಲ್ಲಿ ಬದಲಾವಣೆಗಳಾಗುತ್ತದೆ ಮತ್ತು ಆತ ಸತ್ಯ ಮತ್ತು ಗುರಿಯ ಹಾದಿಯಲ್ಲಿ ನಡೆಯುವಂತೆ ಮಾಡುತ್ತದೆ. ರುದ್ರಾಕ್ಷಿ ಮಣಿಗಳು ರುದ್ರಾಕ್ಷಿಯನ್ನು ಧರಿಸುವುದರಿಂದ ಅದು ನಮ್ಮ ಒತ್ತಡವನ್ನು ಸಕ್ರಿಯವಾಗಿ ನಿಯಂತ್ರಿಸುತ್ತದೆ ಮತ್ತು ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಅಪಾರ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಇನ್ನು ರುದ್ರಾಕ್ಷಿಯನ್ನು ಯಾರು ಧರಿಸುತ್ತಾರೋ ಆ ವ್ಯಕ್ತಿಯಲ್ಲಿ ಶುದ್ಧತೆಯನ್ನು ತರುತ್ತದೆ ಮತ್ತು ಆತನ ಆಂತರಿಕ ಇಂದ್ರಿಯಗಳ ಶಕ್ತಿಯನ್ನು ರುದ್ರಾಕ್ಷಿ ಹೆಚ್ಚಿಸುತ್ತದೆ. ರುದ್ರಾಕ್ಷಿಯನ್ನು ಧರಿಸುವವರಲ್ಲಿ ಅದು ಆಧ್ಯಾತ್ಮಿಕತೆಯ ಪ್ರಬಲ ಸುರಕ್ಷಾ ಕವಚವನ್ನು ಸೃಷ್ಟಿಸುತ್ತದೆ ಮತ್ತು ಅದು ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಎದುರಾಗುವ ಎಲ್ಲ ಅಡೆತಡೆಗಳನ್ನು ನಿಯಂತ್ರಿಸುತ್ತದೆ. ಜೊತೆಗೆ ಇದು ಪ್ರಕೃತಿಯ ಮತ್ತು ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯನ್ನು ಒಗ್ಗೂಡಿಸುತ್ತದೆ ಹಾಗೂ ನಿಮ್ಮ ಜೀವನದ ಎಲ್ಲ ಕೆಲಸಗಳನ್ನು ಸಕಾರಾತ್ಮಕಗೊಳಿಸುತ್ತದೆ. ಆಧ್ಯಾತ್ಮಿಕ ಅನ್ವೇಷಕರು ರುದ್ರಾಕ್ಷಿಗಳನ್ನು ಧರಿಸುವುದು ಬಹಳ ಮುಖ್ಯವೆಂದು ಪರಿಗಣಿಸುತ್ತಾರೆ. ಯಾಕಂದರೆ ಅವರಿಗೆ ದೈವತ್ವದ ಉಪಸ್ಥಿತಿಯನ್ನು ನೀಡೋದು ಇದೇ ರುದ್ರಾಕ್ಷಿ. ಇನ್ನು ದೇಹದಲ್ಲಿನ ಕುಂಡಲಿಯನ್ನು ಜಾಗೃತಿಗೊಳಿಸಲು ರುದ್ರಾಕ್ಷಿಯು ಓರ್ವ ವ್ಯಕ್ತಿಗೆ ಸಹಾಯ ಮಾಡುತ್ತದೆ ಮತ್ತು ಎಲ್ಲ ಪ್ರಮುಖ ಶಕ್ತಿಗಳನ್ನು ಶಾಂತಿಯುತ ಸಮತೋಲನಕ್ಕೆ ತರುತ್ತದೆ ಅಂತ ನಂಬಲಾಗಿದೆ.
ಅಷ್ಟೇ ಅಲ್ಲದೆ ರುದ್ರಾಕ್ಷಿಯಲ್ಲಿ ಕಂಡುಬರುವ ಕೆಮೊಫಾರ್ಮಾಲಾಜಿಕಲ್ ಎಂಬ ಔಷಧೀಯ ಹೆಸರಿನ ಗುಣಲಕ್ಷಣಗಳು ವ್ಯಕ್ತಿಯ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಕಬ್ಬಿಣ, ಕ್ಯಾಲ್ಸಿಯಂ, ಸೋಡಿಯಂನಂತಹ ಅನೇಕ ಅಂಶಗಳು ರುದ್ರಾಕ್ಷಿಯಲ್ಲಿ ಕಂಡುಬರುತ್ತದೆ. ಈ ಕಾರಣದಿಂದಾಗಿ ರುದ್ರಾಕ್ಷಿಯನ್ನು ಧರಿಸಿದ್ರೆ ನರಮಂಡಲವು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎನ್ನಲಾಗಿದೆ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಮಾಹಿತಿಯ ವಿಡಿಯೋ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಬೆಂಬಲ ನಮಗಿರಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ನೀಡಿ. ನಮಸ್ಕಾರ.